ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಜೀವನದಲ್ಲಿ ಯಾವ್ದಾದ್ರು ಒಂದು ಕೆಲಸವನ್ನು ಮಾಡ್ತಾ ಇರ್ತೇವೆ. ಈಗ ನೀವು ವಿದ್ಯಾರ್ಥಿ ಆಗಿದ್ರೆ, ಕಾಲೇಜ್ ನಲ್ಲಿ ಅಥವಾ ಸ್ಕೂಲ್ ನಲ್ಲಿ ಓದ್ತಾ ಇದ್ರೆ ನಿಮ್ಗೆ ಎಕ್ಸಾಮಿಗೆ ಕಲೀಲಿಕ್ಕೆ ಇರ್ತದೆ, ಹಾಗೆ ಅಸೈನ್ಮೆಂಟ್, ಪ್ರಾಜೆಕ್ಟ್ಸ್ ಈ ರೀತಿಯಲ್ಲೆಲ್ಲ ಇರ್ತದೆ. ಅದೇ ನೀವು ಈಗ ಯಾವುದೇ ಒಂದು ಜಾಬ್ ಇಂಟರ್ವ್ಯೂಗೆ ರೆಡಿ ಮಾಡ್ತಾ ಇದ್ದೀರಿ, ಆಗ ಆ ಜಾಬಿನ ವಿಷಯ ಅಥವಾ ಆ ವಿಷಯವಾಗಿ ನಾಲೆಜ್ ಅನ್ನು ಗೇನ್ ಮಾಡ್ಲಿಕ್ಕೆ ಇರ್ತದೆ. ಅದೇ ನೀವೀಗ ಕೆಲಸದಲ್ಲಿದ್ದೀರಿ ಅಂತ ಹೇಳಿ ಆದ್ರೆ ಮೀಟಿಂಗ್ ಇರ್ತದೆ, ಹಾಗೆ ಪ್ರಾಜೆಕ್ಟ್ಸ್ ಅನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಇರ್ತದೆ, ಹಾಗೆ ಹಲವು ಕೆಲಸಗಳು ಇರ್ತದೆ. ನಾವು ಡಿಸಿಷನ್ ಅನ್ನು ಮಾತ್ರ ಬೇಗ ತಗೊಳ್ತೇವೆ. ನಾನು ಇದು ಮಾಡ್ಬೇಕು, ಅದು ಮಾಡ್ಬೇಕು, ಎಲ್ಲವನ್ನು ಮಾಡ್ಬೇಕು. ಆದ್ರೆ ಆ ಮಾಡುವ ಸಮಯ ಬರುವಾಗ ನಮ್ಗೆ ಮೂಡ್ ಸರಿ ಇಲ್ಲ, ಸ್ವಲ್ಪ ಹೊತ್ತು ನಾನು ಮೊಬೈಲ್ ಅನ್ನು ನೋಡ್ತೇನೆ, ಇನ್ಸ್ಟಾಗ್ರಾಮ್ ಅನ್ನು ನೋಡ್ತೇನೆ, ಯೂಟ್ಯೂಬ್ ಕಾಮಿಡಿ ವಿಡಿಯೋಸ್ ಯಾವ್ದಾದ್ರು ಇದ್ರೆ ನೋಡ್ತೇನೆ. ಈ ರೀತಿಯಲ್ಲಿ ನಾವು ಆ ಕೆಲಸವನ್ನು ಮುಂದೂಡ್ತಾ ಇರ್ತೇವೆ. ಹೀಗೆ ಒಂದು ದಿನ ಕಳೀತದೆ, ನೆಕ್ಸ್ಟ್ ಡೇ ನಾಳೆ ಮಾಡ್ತೇನೆ ಅಂತ ಹೇಳಿ ಈ ದಿನಗಳು ಕಳೆದು ಹೋಗ್ತಾ ಇರ್ತವೆ. ಇದನ್ನೇ ನಾವು ಇಂಗ್ಲಿಷ್ ನಲ್ಲಿ ಪ್ರೊಕ್ರಾಸ್ಟಿನೇಷನ್ ಅಂತ ಹೇಳ್ತೇವೆ. ಸ್ನೇಹಿತರೆ, ನಾವು ಯಾಕೆ ಈ ಕೆಲಸಗಳನ್ನೆಲ್ಲ ಮುಂದೂಡ್ತೇವೆ, ಪ್ರೊಕ್ರಾಸ್ಟಿನೇಷನ್ ಮಾಡ್ತೇವೆ, ಈ ಕೆಲಸ ಮುಂದೂಡದ ಹಾಗೆ ಸೊಲ್ಯೂಷನ್ ಏನು, ಇದೆಲ್ಲವನ್ನು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಈ ವಿಡಿಯೋವನ್ನು ನೀವು ಕೊನೆಯ ತನಕ ನೋಡಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ಡಾಕ್ಟರ್ ಪಿಯರ್ ಸ್ಟೀಲ್ ಪ್ರಪಂಚದ ಅತ್ಯಂತ ಪ್ರಸಿದ್ಧ ಸಂಶೋಧಕರು. ಇವರು 10 ವರ್ಷಗಳ ಕಾಲ ಈ ರಿಸರ್ಚ್ ಮಾಡಿದ್ರು ಪ್ರೊಕ್ರಾಸ್ಟಿನೇಷನ್ ವಿಷಯ, ಯಾಕೆ ನಾವು ಜನರು ಕೆಲಸವನ್ನೆಲ್ಲ ಮುಂದೂಡ್ತಾ ಇರ್ತಾರೆ. ಅವರ ಅಧ್ಯಯನಗಳ ಪ್ರಕಾರ ಈ ಪ್ರೊಕ್ರಾಸ್ಟಿನೇಷನ್ ಅಂತ ಹೇಳುವಂಥದ್ದು ಈ ಸಮಯದ ಅಂತ ಹೇಳಿದ್ರೆ ಈ ಟೈಮಿನ ವಿಷಯವಲ್ಲ, ಇದು ಎಷ್ಟೋ ವರ್ಷಗಳ ಹಿಂದಿನಿಂದ ಬಂದಿರುವಂತದ್ದು. ಈ ಸಂತ ಕಬೀರರು ಹೇಳಿದ್ದಾರೆ, ಅವರ ದೋಹದ ಪ್ರಕಾರ, ಕಾಲ್ ಕರೆ ಸೋ ಆಜ್ ಕರೆ ಸೋ ಅಬ್, ಪಲಬೆ ಪರಲೆ ಹೋಯೇಗಿ ಬಹುರೇ ಕರೆಗಾ ಕಬ್. ಅರ್ಥ, ನಾಳೆ ಮಾಡುವುದನ್ನು ಇವತ್ ಮಾಡುವುದನ್ನು ಈಗಲೇ ಮಾಡು, ಇಲ್ಲವಾದ್ರೆ ಸ್ವಲ್ಪ ಸಮಯದಲ್ಲೇ ಜೀವನ ಮುಗಿಯುತ್ತೆ, ಮತ್ತೆ ನಂತರ ಮಾಡುದಾದ್ರೂ ಏನು. ಇತಿಹಾಸದಲ್ಲಿ ಹಲವು ಕವಿಗಳು ಇದನ್ನೇ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಆದರೂ ನಮ್ಮ ಸ್ಥಿತಿ ವಾಸ್ತವಿಕವಾಗಿ ಬಹಳ ಒಂದು ಕೆಟ್ಟದಾಗಿದೆ. ಡಾಕ್ಟರ್ ಸ್ಟೀಲ್ ಇವರ ಅಧ್ಯಯನದ ಪ್ರಕಾರ 40 ವರ್ಷಗಳಲ್ಲಿ 300ರಿಂದ 400% ಪ್ರೊಕ್ರಾಸ್ಟಿನೇಷನ್ ಹೇಳುವಂಥದ್ದು ಹೆಚ್ಚಾಗಿದೆ. ಜಗತ್ತಿನಲ್ಲಿ ಅರ್ಧದಷ್ಟು ಜನರು ಈ ಪ್ರೊಕ್ರಾಸ್ಟಿನೇಷನ್ ಅನ್ನು ಮಾಡ್ತಾರೆ. ಆದ್ರೆ ನಾವಿದನ್ನು ಯಾಕೆ ಮಾಡ್ತಾ ಇದ್ದೇವೆ, ನಾವು ಯಾವ ಕೆಲಸಗಳಲ್ಲಿ ಪ್ರೊಕ್ರಾಸ್ಟಿನೇಷನ್ ಮಾಡ್ತೇವೆ, ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡೋಣ. ನಾವು ಎಕ್ಸಾಮಿಗೆ ತಯಾರಿ ಮಾಡ್ಲಿಕ್ಕಿದ್ರೆ, ಆಫೀಸ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಲಿಕ್ಕಿದ್ರೆ ಪ್ರೊಕ್ರಾಸ್ಟಿನೇಷನ್ ಮಾಡ್ತೇವೆ. ಅದೇ ನಮ್ಗೆ ಇನ್ಸ್ಟಾಗ್ರಾಮ್ ನೋಡ್ಲಿಕ್ಕಿದ್ರೆ, ಯೂಟ್ಯೂಬ್ ನೋಡ್ಲಿಕ್ಕಿದ್ರೆ, ನಮ್ಮ ಫೇವ್ರೇಟ್ ಟಿವಿ ಶೋ ನೋಡ್ಲಿಕ್ಕಿದ್ರೆ ಯಾವಾಗ್ಲಾದ್ರೂ ಪ್ರೊಕ್ರಾಸ್ಟಿನೇಷನ್ ಮಾಡ್ತೇವಾ? ಇಲ್ಲ. 8 ಗಂಟೆಗೆ ಟಿವಿ ಶೋ ಉಂಟಂತ ಹೇಳುವಾಗ 7:45ಕ್ಕೆ ರೆಡಿಯಾಗಿ ಕುತ್ಕೊಂಡಿರ್ತೇವೆ. ನಾವು ಪ್ರೊಕ್ರಾಸ್ಟಿನೇಷನ್ ಮಾಡುವಂತದ್ದು ಈಗ ಯೋಗ ಮಾಡ್ಲಿಕ್ಕೆ, ಎಕ್ಸರ್ಸೈಸ್ ಮಾಡ್ಲಿಕ್ಕೆ, ಅಥವಾ ಓದ್ಲಿಕ್ಕೆ, ಯಾವುದೇ ಒಂದು ಪ್ರಾಜೆಕ್ಟ್ ಮಾಡ್ಲಿಕ್ಕೆ, ಇದು ಯಾವ್ದಂತ ಹೇಳಿದ್ರೆ ನಮ್ಗೆ ಯಾವ್ದೆಲ್ಲ ಕೆಲಸಗಳಿಗೆ ಎಫರ್ಟ್ ಬೇಕಾಗ್ತದೆ ನೋಡಿ, ಅದನ್ನು ನಾವು ಯಾವಾಗ್ಲೂ ಮುಂದೂಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ. ನಮ್ಮ ಮೆದುಳು ಹೇಳ್ತಾ ಇರ್ತದೆ, ಇವತ್ತು ಮಾಡೋದ್ ಬೇಡ, ಇದನ್ನು ನಾವು ನಾಳೆ ಮಾಡೋಣ ಅಂತ. ಅದು ಯಾವ್ದೆಲ್ಲ ಕೆಲಸಕ್ಕೆ ಎಫರ್ಟ್ ಬೇಕಾಗಿಲ್ಲ, ಈಗ ಮೊಬೈಲ್ ಅನ್ನು ಹಿಡ್ಕೊಂಡು ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಲಿಕ್ಕೆ ಅಥವಾ ಯೂಟ್ಯೂಬ್ ಕಾಮಿಡಿ ವಿಡಿಯೋಸ್ ನೋಡ್ಲಿಕ್ಕೆ, ಇದಕ್ಕೆ ಯಾವ ಎಫರ್ಟ್ ಕೂಡ ಬೇಕಾಗಿಲ್ಲ. ಅಂತಹದನ್ನು ಮೆದುಳು ಈಗ್ಲೇ ಮಾಡು ಅಂತ ಹೇಳಿ ಸಿಗ್ನಲ್ ಅನ್ನು ಕಳಿಸ್ತದೆ. ಇಲ್ಲಿ ಡೆಡ್ ಲೈನ್ ಅಂತ ಹೇಳುವಂತದ್ದು ತುಂಬಾ ಇಂಪಾರ್ಟೆಂಟ್ ಪಾತ್ರ ವಹಿಸ್ತದೆ. ಈಗ ನಮ್ಗೆ ಯಾವುದೇ ಒಂದು ಕೆಲಸ ಕೊಟ್ಟಿದ್ರೆ ಇದನ್ನಿಷ್ಟೇ ಸಮಯದಲ್ಲಿ ಕೆಲಸ ಕಂಪ್ಲೀಟ್ ಮಾಡಿರ್ಬೇಕು ಅಂತ ಹೇಳಿ, ಆದ್ರೆ ಹಾಗೇನ್ ಮಾಡ್ತೇವೆ ನಾವು, ಸರಿ ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಲಿಕ್ಕೆ ಉಂಟು, ನಾಳೆ ಬೆಳಿಗ್ಗೆ ಅದನ್ನು ಸಬ್ಮಿಟ್ ಮಾಡ್ಲಿಕ್ಕೆ ಉಂಟು. ಆಗ ನಾವೇನ್ ಮಾಡ್ತೇವೆ, ಬೆಳಿಗ್ಗೆ ಕುತ್ಕೊಳ್ತೇವೆ ಪ್ರಾಜೆಕ್ಟ್ ಮಾಡ್ಲಿಕ್ಕೆ. ಆಗ ನಮ್ಗೆ ಅನಿಸ್ತದೆ ಸ್ವಲ್ಪ ಒಂದು ಯೂಟ್ಯೂಬ್ ವಿಡಿಯೋ ನೋಡೋಣ, ಕಾಮಿಡಿ ವಿಡಿಯೋ ನೋಡೋಣ, ಅಥವಾ ಇನ್ಸ್ಟಾಗ್ರಾಮ್ ನೋಡೋಣ ಅಂತ ಮೊಬೈಲ್ ಅನ್ನು ತಗೊಳ್ತೇವೆ. ಹಾಗೆ ಮೊಬೈಲ್ ಅನ್ನು ಸ್ಕ್ರೋಲ್ ಮಾಡ್ತಾ ಹೋಗ್ತೇವೆ, ಎಲ್ಲ ನೋಡ್ತೇವೆ, 5 ನಿಮಿಷ ಅಂತ ತಿಳ್ಕೊಳ್ತೇವೆ. ಆದ್ರೆ 5 ನಿಮಿಷದಲ್ಲಿ ಕಂಪ್ಲೀಟ್ ಯಾವಾಗ್ಲೂ ಆಗುದಿಲ್ಲ ಸ್ನೇಹಿತರೆ. ಈ ವೆಬ್ಸೈಟ್, ಸೋಷಿಯಲ್ ಮೀಡಿಯಾ ವೆಬ್ಸೈಟ್ ಅನ್ನು ಈ ರೀತಿಯಲ್ಲಿ ಡಿಸೈನ್ ಮಾಡಿರ್ತಾರೆ, ನಾವು ಮೊಬೈಲ್ ಅನ್ನು ಕೈಗೆ ಎತ್ಕೊಂಡ್ರೆ ಸಾಕು 1 ಗಂಟೆ ಯಾವ ರೀತಿಯಲ್ಲಿ ಹೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ನಾವು ಸ್ಕ್ರೋಲ್ ಮಾಡ್ತಾ 1 ಗಂಟೆ ಹೋಗ್ತದೆ. ಅಷ್ಟೊತ್ತಿಗೆ ನಮ್ಗೆ ಆಗ್ತದೆ, ಹಸಿವು ಕೂಡ ಆಗಿರ್ತದೆ. ಆಗ ನಾವು ಅಂದ್ಕೊಳ್ತೇವೆ ಫ್ರಿಜ್ ಅಲ್ಲಿ ಏನಾದ್ರು ಇದ್ರೆ ಓಪನ್ ಮಾಡಿ ತಕೊಂಡು ಅದನ್ನು ತಿಂದು ಆಮೇಲೆ ನಾನು ಸ್ಟಾರ್ಟ್ ಮಾಡ್ತೇನೆ ಅಂತ. ಸರಿ, ನಾವ್ ಅದನ್ನ ಹೋಗಿ ಫ್ರಿಜ್ ಓಪನ್ ಮಾಡಿ ಏನೋ ಒಂದು ಜಂಕ್ ಇರ್ತದೆ ಅದನ್ನ ತಿಂತೇವೆ. ತಿಂದ ಮೇಲೆ ಮೂಡು ಸ್ವಲ್ಪ ಲೋ ಆಗ್ತದೆ, ಮತ್ತೆ ಎಣಿಸ್ತೇವೆ, ಮೂಡ್ ಸ್ವಲ್ಪ 5 ನಿಮಿಷ ಮತ್ತೆ ಮೊಬೈಲ್ ನೋಡ್ತೇನೆ, ಮೂಡ್ ಸರಿ ಆದ್ಮೇಲೆ ಆಮೇಲೆ ವಾಪಸ್ ಮಾಡಿದ್ರಾಯ್ತು ಪ್ರಾಜೆಕ್ಟ್, ನಾಳೆ ಬೆಳಿಗ್ಗೆ ತನಕ ಟೈಮ್ ಇದೆಯಲ್ಲ. ಸೊ ಹಾಗೆ ಇದನ್ನ ತಗೊಂಡು ಮೊಬೈಲ್ ಅಲ್ಲಿ ನೋಡ್ತಾ ಇರ್ತೇವೆ. ಅಷ್ಟೊತ್ತಿಗೆ ಸುಸ್ತಾಗ್ತದೆ. ಸುಸ್ತಾಗುವಾಗ ನಾವೆಣಿಸ್ತೇವೆ, ಓಕೆ, ಫ್ರೆಶ್ ಆಗಿ ಸ್ನಾನ ಮಾಡಿ ಆದ್ಮೇಲೆ ನಾನು
ಇದನ್ನು ಕಂಟಿನ್ಯೂ ಮಾಡ್ತೇನೆ, ಅಂದ್ರೆ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತೇನೆ. ಅಷ್ಟೊತ್ತಿಗೆ ಸ್ನಾನ ಎಲ್ಲ ಮಾಡಿ ಬಂದು ಫ್ರೆಶ್ ಆಗುವಾಗ ನಿಮ್ಗೆ ಮತ್ತೊಮ್ಮೆ ಯಾವುದೋ ಒಂದು ಮೊಬೈಲ್ ಅಲ್ಲಿ ಮೆಸೇಜ್ ಪಾಪ್ ಆಗ್ತದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಅದನ್ನ ನೀವು ಓಪನ್ ಮಾಡಿ ವಾಪಸ್ ಮಾಡ್ಲಿಕ್ಕೆ ನೋಡ್ಲಿಕ್ಕೆ ಕುತ್ಕೊಳ್ತಾರೆ. ಈ ರೀತಿಯಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ನಿಮ್ಗೆ ಟೈಮ್ ಯಾವ ರೀತಿಯಲ್ಲಿ ಹೋಗ್ತದಂತ ಹೇಳಲಿಕ್ಕೆ ಆಗುದಿಲ್ಲ. ಆಗ ಸಾಯಂಕಾಲ ಆಗ್ತದೆ, ರಾತ್ರಿ ಆಗುವಾಗ ನಿಮ್ಮ ಮೈಂಡ್ ಅಲಾರ್ಮ್ ಕೊಡ್ತದೆ, ನಾಳೆ ಪ್ರಾಜೆಕ್ಟ್ ಕಂಪ್ಲೀಷನ್ ಮಾಡ್ಲಿಕ್ಕೆ ಇದೆ. ಆಗ ಏನಾಗ್ತದೆ, ನಿಮ್ಗೆ ಅದನ್ನು ಹೇಗೂ ಮಾಡ್ಲೇಬೇಕು, ಅದು ಡೆಡ್ ಲೈನ್, ಅದನ್ನು ಕೊಡದಿದ್ರೆ ಪ್ರಾಬ್ಲಮ್ ಆಗ್ತದೆ. ಆಗ ನೀವು ಆ ರಾತ್ರಿಯಲ್ಲಿ ಕುತ್ಕೊಂಡು ಇಡೀ ರಾತ್ರಿ ನಿದ್ದೆ ಬಿಟ್ಟು ಆ ಪ್ರಾಜೆಕ್ಟ್ ಅನ್ನು ಕಂಪ್ಲೀಟ್ ಮಾಡ್ತೀರಿ. ಕೆಲವು ಸ್ಟೂಡೆಂಟ್ ಗಳ ಮೇಲೆ 1971 ಮತ್ತು 2002 ಅಲ್ಲಿ ಅಧ್ಯಯನವನ್ನು ಮಾಡಿದ್ರು. ಆ ಅಧ್ಯಯನಗಳ ಪ್ರಕಾರ 80-95% ಸ್ಟೂಡೆಂಟ್ಸ್ ಪ್ರೊಕ್ರಾಸ್ಟಿನೇಷನ್ ಮಾಡ್ತಾರೆ, ಅಂದ್ರೆ ಕೆಲಸವನ್ನು ಮುಂದೂಡ್ತಾನೆ ಇರ್ತಾರೆ. ಅವರ ಪ್ರಾಜೆಕ್ಟ್ ಇರ್ಲಿ, ಅಸೈನ್ಮೆಂಟ್ ಇರ್ಲಿ, ಕೊಟ್ಟ ಯಾವುದೇ ಒಂದು ನೋಟ್ಸ್ ಬರೆಯುವುದ ಎಲ್ಲ ಕೆಲಸವನ್ನು ಮುಂದೂಡ್ತಾ ಇರ್ತಾರೆ. ಹಾಗೆ ಕಾಲೇಜ್ ಲೈಫ್ ನಲ್ಲಿ ನೀವು ಪ್ರೊಕ್ರಾಸ್ಟಿನೇಷನ್ ಮಾಡಿದ್ರೆ ಹೆಚ್ಚಂದ್ರೆ ನಿಮ್ಗೆ ಮಾರ್ಕ್ಸ್ ಕಡಿಮೆ ಸಿಗ್ಬೋದು, ಅಥವಾ ನಿಮ್ಗೆ ಒಳ್ಳೆಯ ಒಂದು ಕೋರ್ಸ್ ಬೇಕಾದ ಚಾಯ್ಸ್ ಇದು ಕೋರ್ಸ್ ಸಿಗದೆ ಇರ್ಬೋದು, ಅಥವಾ ಒಳ್ಳೆಯ ಜಾಬ್ ಸಿಗದೆ ಕೂಡ ಇರ್ಬೋದು. ಆದ್ರೆ ನೀವು ಮುಂದಿನ ಲೈಫಿನಲ್ಲಿ ಈ ಪ್ರೊಕ್ರಾಸ್ಟಿನೇಷನ್ ಮಾಡೋದ್ರಿಂದ ರಿಗ್ರೆಟ್ಸ್ ತುಂಬಾನೇ ಹೆಚ್ಚಾಗ್ತದೆ. ರಿಗ್ರೆಟ್ಸ್ ಅಂತ ಹೇಳಿದ್ರೆ ವಿಷಾದ ಆಗ್ತದೆ, ನಾನು ಹಾಗೆ ಮಾಡಬಾರ್ದಿತ್ತು ಅಂತ ಹೇಳುವಂತ ಒಂದು ವಿಚಾರ ತಲೆಗೆ ಮತ್ತೆ ಮತ್ತೆ ಬರುವಂತದ್ದು. ಸ್ನೇಹಿತರೆ, ನಿಮ್ಮ ಕನಸಿರ್ಬೋದು ನೀವು ಒಂದು ಒಳ್ಳೆಯ ಡ್ಯಾನ್ಸರ್ ಆಗ್ಬೇಕು ಅಂತ ಹೇಳಿಕೊಂಡು ನೀವು ಕೆಲಸದೊಂದಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕು, ಸಮಯ ಕೂಡ ಇರ್ತದೆ. ನೀವು ಯಾವಾಗ್ಲೂ ಅನ್ಕೊಳ್ತೀರಿ ನಾನು ಕೆಲಸದೊಟ್ಟಿಗೆ ನಾನು ಡ್ಯಾನ್ಸ್ ಅನ್ನು ಕೂಡ ಅಭ್ಯಾಸ ಮಾಡ್ತೇನೆ, ಆದ್ರೆ ಆ ಅಭ್ಯಾಸಕ್ಕೆ ನೀವು ಯಾವುದೇ ಒಂದು ಅರೇಂಜ್ಮೆಂಟ್ಸ್ ಅನ್ನು ಮಾಡಿಕೊಂಡಿರೋದಿಲ್ಲ. ಆದ್ರೆ ನೀವು ಕೇಳಿರ್ಬೋದು ನೋಡಿ, ಕೆಲವರು ಆಂಟಿ ಅಂಕಲ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ನಾನೊಂದು ದೊಡ್ಡ ಸಿಂಗರ್ ಆಗ್ಬೇಕಂತಿದ್ದೆ, ನಾನೊಂದು ದೊಡ್ಡ ಡ್ಯಾನ್ಸರ್ ಆಗ್ಬೇಕಿತ್ತೆ ಅಂತ. ಆದ್ರೆ ಅವ್ರು ಹೇಳ್ತಾರೆ ಪರಿಸ್ಥಿತಿ ಹಾಗಿತ್ತು, ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಅವರ ಮನಸ್ಸಿನಲ್ಲಿ ಕೂಡ ಅದು ಗೊತ್ತಿರ್ತದೆ, ಅವರು ಕೂಡ ಅದಕ್ಕೆ ಯಾವುದೇ ರೀತಿಯ ಒಂದು ಅರೇಂಜ್ಮೆಂಟ್ಸ್ ಅನ್ನು ಮಾಡ್ಕೊಳ್ಳಿಲ್ಲ ಅಂತ ಹೇಳಿ. ನೀವು ಎಕ್ಸಸೈಸ್, ಫಿಟ್ನೆಸ್ ಈ ವಿಷಯವಾಗಿ ಪ್ರೊಕ್ರಾಸ್ಟಿನೇಷನ್ ಮಾಡ್ತಾ ಇದ್ದೀರಿ, ಈ ವಿಷಯಗಳನ್ನು ನಾಳೆ ಮಾಡುವ ಅಂತ ಹೇಳಿ ಮುಂದೂಡ್ತಾ ಇದ್ದೀರಾ ಅಂತ ಆದ್ರೆ ನೀವು ಖಂಡಿತವಾಗಿ ತೂಕವನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದೀರಿ. ಇದೇನ್ ದೊಡ್ಡ ವಿಷಯವೇನಿಲ್ಲ. ನೀವು ಪುನಃ ಆರೋಗ್ಯಕರ ಆಹಾರವನ್ನು ಸೇವಿಸಿ ಎಕ್ಸಸೈಸ್ ಶುರು ಮಾಡಿದ್ರೆ ನೀವು ತೂಕವನ್ನು ಕಳೆದುಕೊಳ್ಬಹುದು. ಆದ್ರೆ ನೀವು ವರ್ಷಗಟ್ಲೆ ಇದನ್ನು ಮುಂದೂಡ್ತಾ ಇದ್ರೆ ಒಂದು ದಿನ ನಿಮ್ಗೆ ಡಯಾಬಿಟಿಸ್ ಇದೆ, ಅಥವಾ BP, ಹಾರ್ಟ್ ಬ್ಲಾಕೇಜ್ ಇದೆ, ಸ್ಟಂಟ್ ಹಾಕುವ ಅಗತ್ಯ ಇದೆ ಅಂತ ಹೇಳುವಾಗ ಶಾಕ್ ಆಗ್ಬೋದು. ಇನ್ನು ಕೆಲವರಿಗೂ ಅದಕ್ಕೂ ಒಂದು ಸಮಯ ಅವಕಾಶ ಸಿಗೋದೇ ಇಲ್ಲ, ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಜೀವನವನ್ನೇ ಕಳೆದುಕೊಳ್ಬಹುದು. ಈ ಭಾವನಾತ್ಮಕ ವಿಷಯದಲ್ಲಿ ಪ್ರೊಕ್ರಾಸ್ಟಿನೇಷನ್ ಇನ್ನೂ ತುಂಬಾ ಭಯಾನಕ ಸ್ನೇಹಿತರೆ. ಈಗ ನೀವು ನಿಮ್ಮ ಅಜ್ಜ ಅಜ್ಜಿಗೆ ಅಥವಾ ತಂದೆ ತಾಯಿಗೆ ಯಾರಿಗೂ ಒಂದು ಪ್ರಾಮಿಸ್ ಮಾಡಿರ್ತೀರಿ, ನೀವು ಒಂದು ಏರೋಪ್ಲೇನ್ ಅಲ್ಲಿ ಅವರನ್ನು ಕೂರಿಸ್ತೀರಿ, ನೀವು ಒಂದು ಒಳ್ಳೆಯ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀರಿ, ಅವ್ರ ಇಷ್ಟದ ಪ್ಲೇಸಿಗೆ ಕರ್ಕೊಂಡೋಗಿ ಅವರಿಗೆ ಇಷ್ಟದ ತಿಂಡಿಯನ್ನು ತಿನ್ನಿಸ್ತೀರಿ. ಈ ರೀತಿಯಲ್ಲಿ ನಿಮ್ಗೆ ಸಮಯದ ಬಿಡುವು ಇದ್ರೆ ಕೂಡ ನೀವು ಅದನ್ನು ಮುಂದೂಡ್ತಾ ಇರ್ತೀರಿ. ನೆಕ್ಸ್ಟ್ ಇಯರ್ ಮಾಡಿದ್ರಾಯ್ತು, ನಾಳೆ ಮಾಡಿದ್ರಾಯ್ತು, ನೆಕ್ಸ್ಟ್ ತಿಂಗಳು ಮಾಡಿದ್ರಾಯ್ತು. ಈ ರೀತಿಯಲ್ಲಿ ಮುಂದೂಡ್ತಾ ಒಂದು ದಿವಸ ನಿಮ್ಗೆ ಗೊತ್ತಾಗ್ತದೆ ಅವರು ಲೋಕವನ್ನು ತ್ಯಜಿಸಿದ್ದಾರೆ ಅಂತ. ಆ ಟೈಮಲ್ಲಿ ನಿಮ್ಗೆ ತುಂಬಾನೇ ಒಂದು ಗಿಲ್ಟ್ ಆಗ್ತದೆ, ರಿಗ್ರೆಟ್ ಆಗ್ತದೆ, ಅದಂತೂ ನಿಮ್ಗೆ ಲೈಫ್ ಟೈಮ್ ಬೇಜಾರಾಗಿರ್ತದೆ. ಇದರಿಂದ ನಿಮ್ಗೆ ಈ ಆಂಗ್ಸೈಟಿ, ಸ್ಟ್ರೆಸ್, ಡಿಪ್ರೆಷನ್ ಇಂತಹ ಕಾಯಿಲೆ ಕೂಡ, ಮಾನಸಿಕ ಕಾಯಿಲೆ ಕೂಡ ಬರುವಂತದ್ದು ಸಹಜ. ನಾವ್ ಏನ್ ಮಾಡ್ತಾ ಇದ್ದೇವೋ ಅಥವಾ ನಾವೇನ್ ಮಾಡ್ಬೇಕು ಅಂತಿದ್ದೇವೋ ಇದ್ರ ನಡುವೆ ಒಂದು ದೊಡ್ಡ ಗ್ಯಾಪ್ ಇದ್ರೆ ತಲೆಯಲ್ಲೂ ಯಾವಾಗ್ಲೂ ಒಂದು ಯುದ್ಧ ನಡೀತಾನೆ ಇರ್ತದೆ. ಇದನ್ನು ನಾವು ಕಾಗ್ನಿಟಿವ್ ಡಿಸೋನೆನ್ಸ್ ಅಂತ ಕೂಡ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ನಮ್ಗೆ ಹೆಲ್ದಿ ತಿನ್ಬೇಕಂತ ಗೊತ್ತುಂಟು, ಆದ್ರೆ ಕೂಡ ನಾವು ಜಂಕ್ ಫುಡ್ ಅನ್ನು ತಿಂತಾ ಇರ್ತೇವೆ. ಹಾಗೆ ಈಗ ಸ್ಮೋಕಿಂಗ್ ಮಾಡಿದ್ರೆ ಕ್ಯಾನ್ಸರ್ ಬರ್ತದೆ ಅಂತ ಗೊತ್ತುಂಟು, ಆದ್ರೆ ಕೂಡ ನಾವು ಸ್ಮೋಕಿಂಗ್ ಮಾಡ್ತಾ ಇರ್ತೇವೆ. ಕೆಲಸ ಮುಂದೂಡುವುದರಿಂದ ನಮ್ಗೆ ಯಾವ ರೀತಿಯ ಸಂತೋಷನೂ ಸಿಗುವುದಿಲ್ಲ, ಖುಷಿಯೂ ಸಿಗುವುದಿಲ್ಲ. ಆದ್ರೆ ಕೂಡ ನಾವು ಯಾಕೆ ಈ ಕೆಲಸವನ್ನು ಮುಂದೂಡ್ತಾ ಇರ್ತೇವೆ? ಇದರ ರೀಸನ್ ಏನು? ಇದನ್ನ ಕಂಡು ಹಿಡಿಲಿಕ್ಕೋಸ್ಕರ 4 ಥಿಯರಿಯನ್ನು ಹೇಳಿದ್ರು. ಅದರಲ್ಲಿ ಮೊದಲನೆಯ ಥಿಯರಿ ಆಫ್ ಎಕ್ಸ್ಪೆಕ್ಟೆನ್ಸಿ. ಈ ಥಿಯರಿ ಆಫ್ ಎಕ್ಸ್ಪೆಕ್ಟೆನ್ಸಿ ಇದನ್ನು 1964 ಅಲ್ಲಿ ವಿಕ್ಟರ್ ರಾಮ್ ಅಂತ ಹೇಳುವವರು ಬರೆದ್ರು. ಈ ಥಿಯರಿಯ ಪ್ರಕಾರ ಸ್ನೇಹಿತರೆ, ಯಾವುದೇ ಒಂದು ವ್ಯಕ್ತಿಗೆ ಯಾವುದೇ ಒಂದು ಕಾರ್ಯವನ್ನು ಮಾಡ್ಲಿಕ್ಕೆ ಎಷ್ಟು ಮೋಟಿವೇಶನ್ ಸಿಗ್ತದೆ ಅಂತ ಹೇಳಿದ್ರೆ ಅದರಲ್ಲಿ ರಿಸಲ್ಟ್ ಖಂಡಿತವಾಗಿ ಸಿಗ್ತದೆ ಅಂತ ಹೇಳುವಾಗ, ನಿರೀಕ್ಷಿತ ಫಲಿತಾಂಶ ಸಿಗ್ತದೆ ಅಂತ ಹೇಳುವಾಗ ಮೋಟಿವೇಶನ್ ತುಂಬಾನೇ ಹೆಚ್ಚಿರ್ತದೆ. ನಾವು ಕೂಡ ಹಾಗೆ ಯಾವುದೇ ಒಂದು ಕೆಲಸ ಮಾಡುವಾಗ ರಿಸಲ್ಟ್ ಸಿಗ್ತದೆ ಅಂತ ಹೇಳಿ ನಮ್ಗೆ ತಿಳಿದ್ರೆ ನಾವು ಖಂಡಿತವಾಗಿ ಆ ಕೆಲಸವನ್ನು ಫುಲ್ ಕಾನ್ಸಂಟ್ರೇಷನ್ ಅಲ್ಲಿ, ಮೋಟಿವೇಶನ್ ಅಲ್ಲಿ ಮಾಡ್ತೇವೆ.
ಫಾರ್ ಎಕ್ಸಾಂಪಲ್ ನಾವು ತಕೊಳ್ಳುದಾದ್ರೆ, ಈಗ ಒಂದು ಸ್ಕೂಲ್ ಅಲ್ಲಿ ಒಂದು ಕ್ಲಾಸ್ ಅಲ್ಲಿ ಟೀಚರ್ ಹೇಳ್ತಾರೆ ಫಸ್ಟ್ ಬಂದ ಸ್ಟೂಡೆಂಟ್ ಗೆ ಒಂದು 10 ಲಕ್ಷದ ಬಹುಮಾನ ಕೊಡ್ತೇವೆ ಅಂತ. ಆಗ ಫಸ್ಟ್ 5 ಇರುವ ಸ್ಟೂಡೆಂಟ್ಸ್, ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಹೀಗೆ 5 ರ್ಯಾಂಕ್ ಬರುವ ಸ್ಟೂಡೆಂಟ್ಸ್ ಅವರು ಮೋಟಿವೇಟೆಡ್ ಆಗಿರ್ತಾರೆ. ಯಾಕೆ? ಅವರಿಗೆ ಫಸ್ಟ್ ಬರುವ ಚಾನ್ಸಸ್ ಹೆಚ್ಚುಂಟು, ಹಾಗೆ ಹೆಚ್ಚು ಸ್ಟಡಿ ಮಾಡ್ತಾರೆ, ಹೆಚ್ಚು ಹಾರ್ಡ್ ವರ್ಕ್ ಮಾಡ್ತಾರೆ. ಅದೇ ನೀವು ಲಾಸ್ಟ್ ಬರುವಂತಹ ಸ್ಟೂಡೆಂಟ್, ಅವನಿಗೆ ಈ ಫಸ್ಟ್ 5 ಸ್ಟೂಡೆಂಟ್ಸ್ ಅಷ್ಟೇ ಮೋಟಿವೇಶನ್ ಇರ್ತದ? ಖಂಡಿತವಾಗಿ ಇಲ್ಲ. ಯಾಕೆಂದ್ರೆ ಅವನಿಗೆ ಗೊತ್ತುಂಟು, ಅವನಿಗಿಂತ ಮುಂಚೆ ಒಂದು 50 ಜನ ಇದ್ದಾರೆ, ಅವರು ಒಳ್ಳೆ ಓದ್ತಾರೆ, ನಾನು ಎಷ್ಟೇ ಕಷ್ಟಪಟ್ಟರು ಕೂಡ ನಂಗೆ ಆ ಫಸ್ಟ್ ರ್ಯಾಂಕ್ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅವನು ಆ ಮೋಟಿವೇಶನ್ ಕೂಡ ಇಲ್ಲ, ಆ ಫಸ್ಟ್ ರ್ಯಾಂಕ್ ಬರ್ಲಿಕ್ಕೆ ಟ್ರೈ ಕೂಡ ಮಾಡುದಿಲ್ಲ. ಸ್ನೇಹಿತರೆ, ಈಗ ಸೆಕೆಂಡ್ ಬರುವಂತಹ ಥಿಯರಿ ನೀಡ್ ಥಿಯರಿ ಅಂತ ಹೇಳ್ತೇವೆ, ಅಗತ್ಯದ ಥಿಯರಿ. ಇದನ್ನು 1960ಯಲ್ಲಿ ಡೇವಿಡ್ ಮೆಕ್ಲ್ಯಾನ್ ಅಂತ ಹೇಳುವವರು ರಚಿಸಿದ್ರು. ಇವರ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಿಗೂ 3 ರೀತಿಯ ಅಗತ್ಯಗಳಿರ್ತವೆ: ನೀಡ್ ಫಾರ್ ಪವರ್, ನೀಡ್ ಫಾರ್ ಅಚೀವ್ಮೆಂಟ್, ಹಾಗೆ ಸಂಬಂಧಗಳ ಅಗತ್ಯ. ನಿಮ್ಮ ವ್ಯಕ್ತಿತ್ವದ ಮೇಲೆ ಈ 3ರಲ್ಲಿ ಯಾವುದು ಬಲವಾದ ಅಗತ್ಯ ಇರುತ್ತೆ, ಅದರಿಂದ ನೀವು ಪ್ರೇರೇಪಿತರಾಗಿರ್ತೀರಿ. ಫಾರ್ ಎಕ್ಸಾಂಪಲ್, ಕೆಲವು ರಾಜಕಾರಣಿಗಳಿರ್ತಾರೆ, ಅವರಿಗೆ ಯಾವ ಅಗತ್ಯ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತುಂಟು, ಅಧಿಕಾರದ ಅಗತ್ಯ, ನೀಡ್ ಫಾರ್ ಪವರ್ ಇರ್ತದೆ ಅಂತವರಿಗೆ. ಅಂತವ್ರು ಏನ್ ಮಾಡ್ತಾರೆ, ಯಾವುದೇ ಒಂದು ಕೆಲಸ ಮಾಡಿದ್ರೆ ಅದರಲ್ಲಿ ಪಬ್ಲಿಸಿಟಿ ಸಿಗ್ತದೆ ಅಂತ ಹೇಳಿ ಆದ್ರೆ ಅವರು ಅಂತ ಕಾರ್ಯವನ್ನು ಮಾಡ್ಲಿಕ್ಕೆ ತುಂಬಾ ಮೋಟಿವೇಟೆಡ್ ಆಗಿರ್ತಾರೆ. ಅದೇ ನಾವು ಹೇಳಿದ್ರೆ ಕೆಲವು ರಾಜಕಾರಣಿಗಳಿಗೆ ನಿಮ್ಗೆ ಈ ಸಾರ್ವಜನಿಕ ಕಾರ್ಯವನ್ನು ಅಥವಾ ಒಂದು ಸೋಷಿಯಲ್ ವರ್ಕ್ ಅನ್ನು ಮಾಡಿ, ಆದ್ರೆ ಇದರಲ್ಲಿ ಪಬ್ಲಿಸಿಟಿ ಏನು ನಿಮ್ಗೆ ಸಿಗುದಿಲ್ಲ ಅಂತ ಹೇಳುವಾಗ ಅದರಲ್ಲಿ ಅವರಿಗೆ ಮೋಟಿವೇಶನ್ ತುಂಬಾನೇ ಕಡಿಮೆ ಆಗಿರ್ತದೆ. ಥರ್ಡ್ ಥಿಯರಿ ಕ್ಯುಮ್ಯುಲೇಟಿವ್ ಪ್ರಾಸ್ಪೆಕ್ಟ್ ಥಿಯರಿ. ಈ ಥಿಯರಿಯನ್ನು ಅಮಾಸ್ ಮತ್ತೆ ಡೇನಿಯಲ್ ಅಂತ ಹೇಳುವವರು ರಚಿಸಿದ್ರು. ಈ ಥಿಯರಿಯ ಪ್ರಕಾರ ನಮ್ಗೆ ಯಾವಾಗ್ಲಾದ್ರೂ ಒಂದು ಲಾಸ್ ಆಗುವಾಗ ಬರುವಂತಹ ಮೋಟಿವೇಶನ್ ಲಾಭ ಆಗ್ತದೆ ಅಂತ ಹೇಳುವಾಗ ಬರುದಿಲ್ಲ. ನಾನು ಸಿಂಪಲ್ ಆಗಿ ಹೇಳುದಾದ್ರೆ, ಡಾಕ್ಟರ್ ಹೇಳ್ತಾರೆ ಎಕ್ಸರ್ಸೈಸ್ ಮಾಡಿ ಫಿಟ್ ಆಗಿರ್ತೀರಿ, ಮಸಲ್ಸ್ ಡೆವಲಪ್ ಆಗ್ತದೆ ಅಂತ. ಆಗ ನಮ್ಗೆ ಸ್ನೇಹಿತರೆ ಅಷ್ಟು ಮೋಟಿವೇಶನ್ ಬರ್ತದ? ಖಂಡಿತವಾಗಿ ಇಲ್ಲ. ಅದೇ ಡಾಕ್ಟರ್ಸ್ ನಮ್ಮ ಟೆಸ್ಟ್ ರಿಪೋರ್ಟ್ ಅನ್ನು ನೋಡಿ, ನೀವು ಇದೇ ರೀತಿಯಲ್ಲಿ 1 ವರ್ಷ ವಾಕಿಂಗ್ ಹೋಗದಿದ್ರೆ, ಯೋಗ ಮಾಡದಿದ್ರೆ ಅಥವಾ ಎಕ್ಸರ್ಸೈಸ್ ಮಾಡದಿದ್ರೆ ನಿಮ್ಗೆ ಅಟ್ಯಾಕ್ ಬರುವ ಚಾನ್ಸಸ್ ಇದೆ, ಡಯಾಬಿಟಿಸ್ ಬರ್ತದೆ, ಥೈರಾಯ್ಡ್ ಬರ್ಬೋದು, BP ಬರ್ಬೋದು. ಈ ರೀತಿಯಲ್ಲೆಲ್ಲ ನಿಮ್ಗೆ ಬರುವ ಚಾನ್ಸಸ್ ಇದೆ. ನೀವು ಬಾರ್ಡರ್ ಲೈನ್ ಅಲ್ಲಿ ಇದ್ದೀರಿ ಡಯಾಬಿಟಿಕ್ ಆಗ್ಲಿಕ್ಕೆ ಹೇಳಿದ್ರೆ ಆಗ ನಮ್ಗೆ ಹೆಚ್ಚು ಮೋಟಿವೇಶನ್ ಸಿಗ್ತದೆ. ಅದೇ ರೀತಿಯಲ್ಲಿ ಈಗ ಕೆಲಸದ ವಿಷಯ ತಕೊಳ್ಳಿ. ನೀವು ಆಫೀಸಲ್ಲಿ ನೀವು ಯಾರೋ ಬಾಸ್ ಹೇಳ್ತಾರೆ ಈ ಪ್ರಾಜೆಕ್ಟ್ ಮಾಡಿದ್ರೆ ನಿಂಗೆ ಪ್ರಮೋಷನ್ ಸಿಗ್ತದೆ ಅಂತ. ಆದ್ರೆ ನಾವೆನಿಸ್ತೇವೆ ಪ್ರಮೋಷನ್ ಸಿಗದಿದ್ರೆ ಪರವಾಗಿಲ್ಲ, ಹೀಗೂ ಕೆಲಸ ಉಂಟಲ್ಲ ಅಂತ. ಅದೇ ರೀತಿಯಲ್ಲಿ ಆ ಬಾಸ್ ಹೇಳಿದ್ರೆ ನಿಮ್ಗೆ ಈ ಪ್ರಾಜೆಕ್ಟ್ ಮಾಡದಿದ್ರೆ ನನ್ನ ಕೆಲಸದಿಂದ ತೆಗೆದು ಹಾಕ್ತಾರೆ, ಫೈರ್ ಮಾಡ್ತಾರೆ ಅಂತ ಹೇಳಿದ್ರೆ ಆಗ ನಮ್ಗೆ ಹೆಚ್ಚು ಮೋಟಿವೇಶನ್ ಸಿಗ್ತದೆ. ನಮ್ಗೆಲ್ಲರಿಗೂ ಹಾಗೆ, ಪ್ರತಿಯೊಬ್ಬ ಮನುಷ್ಯನಿಗೂ ಹಾಗೆ, ಹೆಚ್ಚಿನವರಿಗೆ ನಮ್ಗೆ ಲಾಸ್ ಆಗ್ತದೆ ಅಂತ ಹೇಳುವಾಗ ಇರುವಂತಹ ಮೋಟಿವೇಶನ್ ಲಾಭ ಸಿಗದಿದ್ರು ಪರವಾಗಿಲ್ಲ, ಆದ್ರೆ ಲಾಸ್ ಅಂತೂ ಆಗ್ಬಾರ್ದು ಅಂತ ಹೇಳುವಂತದ್ದು ನಮ್ಮ ಮೆಂಟಾಲಿಟಿ. ನೆಕ್ಸ್ಟ್ ಬರುವಂತದ್ದು ಥಿಯರಿ ಆಫ್ ಹೈಪರ್ಬಾಲಿಕ್ ಡಿಸ್ಕೌಂಟಿಂಗ್ ಥಿಯರಿ. ಈ ಥಿಯರಿಯ ಪ್ರಕಾರ ನಮ್ಗೆ ಯಾವ ಒಂದು ಕೆಲಸಕ್ಕೆ ಇಮಿಡಿಯೇಟ್ ಆಗಿ ರಿವಾರ್ಡ್ ಅಥವಾ ಬಹುಮಾನ ಸಿಗ್ತದ ಅಂತ ಕೆಲಸವನ್ನು ಮಾಡ್ಲಿಕ್ಕೆ ನಾವು ತುಂಬಾನೇ ಮೋಟಿವೇಟೆಡ್ ಆಗಿರ್ತೇವೆ. ಈಗ ಯಾವುದೋ ಒಂದು ಕೆಲಸ ಮಾಡ್ತೇವೆ, ಅದರ ಒಂದು ರಿಸಲ್ಟ್ ಅಥವಾ ರಿವಾರ್ಡ್ ಒಂದು 2-3 ವರ್ಷದ ನಂತರ ಸಿಗ್ತದೆ ಅಂತ ಹೇಳಿ ಆದ್ರೆ ಅಂತ ಕೆಲಸವನ್ನು ಮಾಡ್ಲಿಕ್ಕೆ ನಮ್ಗೆ ಮೋಟಿವೇಶನ್ ತುಂಬಾನೇ ಕಡಿಮೆ ಇರ್ತದೆ. 2006ರಲ್ಲಿ ಈ ಎಲ್ಲಾ ಥಿಯರಿಯನ್ನು ಒಟ್ಟು ಮಾಡಿ ಒಂದು ಮೆಟಾ ಥಿಯರಿ ಅಂತ ಮಾಡಿದ್ರು. ಈ ಥಿಯರಿಯ ಪ್ರಕಾರ ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕೆ ಮೋಟಿವೇಶನ್ ಯಾವಾಗ ಸಿಗ್ತದೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಆ ಒಂದು ಅಗತ್ಯ ಇರಬೇಕು. ನಾವಾಗಲೇ ನೋಡಿದೇವಲ್ಲ, ನೀಡ್ ಫಾರ್ ಪವರ್, ನೀಡ್ ಫಾರ್ ಅಚೀವ್ಮೆಂಟ್, ಈ ರೀತಿಯಲ್ಲಿ ಅಗತ್ಯ ಇರಬೇಕು. ಮತ್ತೆ ಆ ಕೆಲಸದಿಂದ ಅವನಿಗೆ ರಿವಾರ್ಡ್ ಸಿಗ್ಬೇಕು. ರಿವಾರ್ಡ್ ಸಿಕ್ಕಿದ್ರೆ ಮಾತ್ರ ಅವನು ಬಹುಮಾನ ಸಿಗ್ತದೆ ಅಂತ ಹೇಳಿದ್ರೆ ಅವನು ಹೆಚ್ಚು ಮೋಟಿವೇಟೆಡ್ ಆಗಿರ್ತಾನೆ. ಪ್ಲಸ್ ಆ ಬಹುಮಾನ ಅವನ ಎಕ್ಸ್ಪೆಕ್ಟೇಷನ್ ಗಿಂತ ತುಂಬಾ ಹೆಚ್ಚಾಗಿರ್ಬೇಕು ಮತ್ತೆ ಶೀಘ್ರದಲ್ಲೇ ಸಿಗ್ಬೇಕು. ಸೊ ಈ ಎಲ್ಲ ಪಾಯಿಂಟ್ಸ್ ಅನ್ನು ಒಟ್ಟು ಮಾಡಿ ಈ ಮೆಟಾ ಥಿಯರಿಯನ್ನು ಮಾಡಿದ್ರು. ಸೈಕಾಲಜಿಸ್ಟ್ ಟಿಮ್ ಮತ್ತೆ ಫೆರಾರಿ ಅಂತ ಹೇಳುವವರು ಈ ಮೆಟಾ ಥಿಯರಿಯಲ್ಲಿ ಎಲ್ಲಾ ಅಂಶಗಳು ಕವರ್ ಆಗ್ಲಿಲ್ಲ ಅಂತ ಹೇಳಿದ್ರು. ಅದ್ರಲ್ಲಿ ಒಂದು ಬಿಟ್ಟು ಹೋಗಿದೆ, ಅದು ಫಿಯರ್ ಆಫ್ ಫೇಲ್ಯೂರ್. ಹೆಚ್ಚಿನವರಿಗೆಲ್ಲ ಇದು ಫಿಯರ್ ಆಫ್ ಫೇಲ್ಯೂರ್ ಇರ್ತದೆ, ವಿಫಲತೆಯ ಹೆದರಿಕೆ ಇರ್ತದೆ. ನಾವ್ ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕೆ ಹೋಗುವಾಗ ನಾವು ಸಕ್ಸೀಡ್ ಆಗದಿದ್ರೆ, ಸಕ್ಸಸ್ ನಮ್ಗೆ ಸಿಗದಿದ್ರೆ ಅಂತ ಹೇಳುವ ಒಂದು ಹೆದರಿಕೆ ಇರ್ತದೆ. ಆ ಹೆದರಿಕೆಯಿಂದಲೇ ಕೆಲವರಿಗೆ ಮೋಟಿವೇಶನ್ ಕಡಿಮೆ ಆಗ್ತದೆ. ಈಗ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅಂತ ಹೇಳಿ ಆಲೋಚನೆ ಮಾಡೋಣ. ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಇದೇ ಎಲ್ಲ ಥಿಯರಿಯಲ್ಲಿ ಇದೆ. ನೀವು ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಖಾಲಿ ಪೇಪರ್ ಮತ್ತೊಂದು ಪೆನ್ ಅನ್ನು
ತಕೊಳ್ಳಿ, ಕುಳಿತುಕೊಳ್ಳಿ, ಕಣ್ಣನ್ನು ಮುಚ್ಚಿ ಆತ್ಮಾವಲೋಚನೆಯನ್ನು ಮಾಡಿ ಮನಸ್ಸಿನಲ್ಲೇ ಅಂದುಕೊಳ್ಳಿ, ನಾನು ಯಾಕೆ ಈ ಕೆಲಸಗಳನ್ನು ಮುಂದೂಡ್ತಾ ಇದ್ದೇನೆ, ನಾನು ಯಾಕೆ ಆಲಸಿಯಾಗಿದ್ದೇನೆ ಅಂತ ಹೇಳಿ ಅದನ್ನು ಥಿಂಕ್ ಮಾಡಿ ಅದನ್ನು ನೀವು ಪೇಪರ್ ಅಲ್ಲಿ ಬರೀರಿ. ಯಾವಾಗ ನೀವು ಆ ವಿಷಯದ ಬಗ್ಗೆ ಆಲೋಚನೆ ಮಾಡ್ತೀರಿ ಮತ್ತೆ ಆ ವಿಷಯವನ್ನು ನೀವು ಪೇಪರ್ ನಲ್ಲಿ ಬರೀತೀರಿ, ಅರ್ಧದಷ್ಟು ಪರಿಹಾರ ಅದರಲ್ಲೇ ಸಿಕ್ಕಿದಂತೆ ಆಗ್ತದೆ. ಈಗ ನೀವು ಆಫೀಸ್ ಕೆಲಸವನ್ನು ಮುಂದೂಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳೋಣ. ಆಗ ನೀವು ನಿಮ್ಗೆ ಆ ಕೆಲಸ ಮಾಡ್ಲಿಕ್ಕೆ ಪ್ರೇರಣೆ, ಮೋಟಿವೇಶನ್ ಸಿಗ್ತಾ ಇಲ್ಲ ಅಂತಾದ್ರೆ ಲಾಸ್ ಅವರ್ಷನ್ ಥಿಯರಿಯನ್ನು ಆಲೋಚನೆ ಮಾಡಿ. ಆ ಲಾಸ್ ಅವರ್ಷನ್ ಥಿಯರಿಯಲ್ಲಿ ನಿಮ್ಗೆ ಈಗ ಈ ಕೆಲಸ ಮಾಡದಿದ್ರೆ ಆಫೀಸಿಂದ ತೆಗ್ದು ಹಾಕ್ತಾರೆ. ಆಗ ಆಫೀಸಿಂದ ತೆಗ್ದಾಕ್ತಾರೆ ಅಂತ ಹೇಳಿ ಆದ ಮೇಲೆ ಅದರ ಪರಿಣಾಮಗಳನ್ನು ಆಲೋಚನೆ ಮಾಡಿ. ಕೆಲಸ ಇಲ್ಲದಿದ್ರೆ ಯಾವ ರೀತಿಯಲ್ಲಿ ಇರ್ತದೆ ನಿಮ್ಮ ಲೈಫ್, ಆಗ ನಿಮ್ಗೆ ಆ ಕೆಲಸವನ್ನು ಮಾಡ್ಲಿಕ್ಕೆ ಮೋಟಿವೇಶನ್ ಸಿಗ್ತದೆ. ಹಾಗೆ ನೀವು ಓದ್ತಾ ಇದ್ದೀರಿ ಅಂತಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಕಾಂಪಿಟೇಟಿವ್ ಎಕ್ಸಾಮ್, JEE, NEET ಅಥವಾ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇದ್ದೀರಿ, ನಿಮ್ಮ ಗೋಲು ತುಂಬಾ ದೂರ ಇದೆ, 2 ವರ್ಷಗಳ ಕಾಲ ನೀವು ಕಾಯ್ಬೇಕಾಗ್ತದೆ. ಆಗ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಪ್ರತಿಯೊಂದು ಸಣ್ಣ ಸಣ್ಣ ಸ್ಟೆಪ್ಸ್ ಆಗಿ ಡಿವೈಡ್ ಮಾಡಿ. ಪ್ರತಿ ಸಣ್ಣ ಸ್ಟೆಪ್ಗೆ ನೀವು ನಿಮ್ಗೆ ರಿವಾರ್ಡ್ಸ್ ಕೊಟ್ಟಿಕೊಳ್ಳಿ. ಅಂತ ಹೇಳಿದ್ರೆ ನಾನು ಇದನ್ನು ಒಂದು ತಿಂಗಳಲ್ಲಿ ಇಷ್ಟನ್ನು ಕಂಪ್ಲೀಟ್ ಮಾಡಿದ್ರೆ ನಾನು ನನ್ನ ಫೇವ್ರೇಟ್ ಪ್ಲೇಸಿಗೆ ಹೋಗ್ತೇನೆ, ನಾನು ನನ್ನ ಫೇವ್ರೇಟ್ ತಿಂಡಿ ತಿಂತೇನೆ. ಈ ರೀತಿಯಲ್ಲಿ ನಿಮ್ಗೆ ಇಷ್ಟವಾದ ಯಾವುದೋ ಒಂದು ಬಹುಮಾನವನ್ನು ನೀವೇ ನಿಮ್ಗೆ ಕೊಟ್ಕೊಳ್ಳಿ. ಆಗ ನಿಮ್ಗೆ ಅದನ್ನು ಮಾಡ್ಲಿಕ್ಕೆ ಮೋಟಿವೇಶನ್ ಖಂಡಿತವಾಗಿ ಸಿಗ್ತದೆ. ನೀವು ನಿಮ್ಮ ಲೈಫ್ ಅಲ್ಲಿ ಏನೋ ಒಂದು ದೊಡ್ಡ ಅಚೀವ್ಮೆಂಟ್ ಅಥವಾ ಯಾವುದೋ ಒಂದು ದೊಡ್ಡ ಕೆಲಸ ಮಾಡ್ಬೇಕು ಅಂತ ಎಣಿಸಿರ್ತೀರಿ, ಆದ್ರೆ ಅದನ್ನ ಮಾಡ್ಲಿಕ್ಕೆ ಹೆದರ್ತೀರಿ, ಅಂದ್ರೆ ಫೇಲ್ ಆದ್ರೆ ಏನ್ ಮಾಡೋದು ಅಂತ. ಆಗ ನೀವು ಈ ಮಾತನ್ನು ನೆನಪಿನಲ್ಲಿ ಇಟ್ಕೊಳ್ಳಿ, ಪ್ರಯತ್ನ ಪಡದೇ ಇರುವುದು ವಿಫಲತೆಗಿಂತ ತುಂಬಾ ದುಃಖದಾಯಕ. ನಾವ್ ಯಾಕೆ ಫೇಲ್ಯೂರ್ ಬಗ್ಗೆ ತುಂಬಾ ಭಯ ಪಡುತ್ತೇವೆ? ಏಕೆಂದ್ರೆ ನಮ್ಮೊಳಗೆ ಈಗೋ ಇದೆ. ನಾವ್ ಎಲ್ಲಿಯಾದ್ರೂ ಅದರಲ್ಲಿ ಫೇಲ್ ಆದ್ರೆ ಜನರು ನಮ್ಮ ಬಗ್ಗೆ ಏನು ಮಾತಾಡ್ಕೊಳ್ತಾರ ಅಂತ ಹೇಳುವಂತಹ ಹೆದರಿಕೆ ಇರ್ತದೆ. ಈಗ ನೀವೇ ನೋಡಿ ಸ್ನೇಹಿತರೆ, ಈಗ ನಾನು ನನ್ನ ಕೆಲಸವನ್ನು ಬಿಟ್ಟು ನನ್ನ ಒಂದು ಡ್ರೀಮ್ ಉಂಟು, ನಾನೊಂದು ಡ್ಯಾನ್ಸರ್ ಆಗ್ಬೇಕಂತ ಹೇಳಿ, ಹಾಗೆ ನಾನು ಡ್ಯಾನ್ಸರ್ ಆಗ್ಲಿಕ್ಕೆ ಅಂತ ಬಾಂಬೆಗೋ ಬ್ಯಾಂಗ್ಳೂರಿಗೋ ಹೋಗಿ ಟ್ರೈ ಮಾಡ್ತೇನೆ, ತುಂಬಾನೇ ಸ್ಟ್ರಗಲ್ ಮಾಡ್ತೇನೆ, ಆದ್ರೆ ಕೂಡ ಏನು ಆಗ್ಲಿಲ್ಲ ಅಂತ ಹೇಳಿ ವಾಪಸ್ ಬಂದಾಗ ಆಗ ಜನರೇನ್ ಹೇಳ್ತಾರೆ, ಏನೋ ದೊಡ್ಡ ಡ್ಯಾನ್ಸರ್ ಆಗ್ಲಿಕ್ಕೆ ಹೋಗಿದ್ಲು, ಬಾಂಬೆಗೆ ಹೋಗಿದ್ಲು, ಬ್ಯಾಂಗ್ಳೂರಿಗೆ ಹೋಗಿದ್ಲು, ಏನೂ ಆಗ್ಲಿಲ್ಲ, ಪುನಃ ಬಂದ್ಲು ಅಂತ ಹೇಳಿಕೊಂಡು ಜನರು ಆಡ್ಕೊಳ್ತಾ ಇರ್ತಾರೆ. ಆದ್ರೆ ಜನರು ಹಾಗೆ ಆಡ್ಕೊಳ್ತಾರೆ ಅಂತ ಹೇಳಿ ನಾವು ನಮ್ಮ ಕನಸನ್ನು ಮುಂದೂಡ್ತಾ ಇದ್ರೆ ಅಥವಾ ಅದನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಟ್ರೈಯೇ ಮಾಡಲಿದ್ರೆ, ನಮ್ಗೆ ಜೀವನದಲ್ಲಿ ನಾನು ಮುಂಚೆನೆ ಹೇಳಿದ ಹಾಗೆ ಕೆಲವು ಆಂಟಿ ಅಂಕಲ್ ಎಲ್ಲ ಇರ್ತಾರೆ ನೋಡಿ, ಅವರು ನಮ್ಗೆ ಮಾಡ್ಬೇಕು ಅಂತಿತ್ತು, ಹೀಗೆ ಆಗ್ಬೇಕು ಅಂತಿತ್ತು, ಆದ್ರೆ ನಮ್ಮಿಂದ ಆಗ್ಲಿಲ್ಲ ಅಂತ ಹೇಳ್ತಾರೆ. ಅಂತಹ ಕ್ಯಾಟಗರಿಯಲ್ಲಿ ನಾವು ಕೂಡ ಆಡ್ ಆಗ್ತೇವೆ. ನಾವು ಎಷ್ಟೋ ವರ್ಷಗಳಾದ್ಮೇಲೆ ನಾವು ಕೂಡ ಹೇಳ್ತೇವೆ ಯಾರ ಹತ್ರ ಆದ್ರೂ, ನನ್ಗೆ ದೊಡ್ಡ ಡ್ಯಾನ್ಸರ್ ಆಗ್ಬೇಕು ಅಂತ ಆಸೆ ಇತ್ತು, ಆದ್ರೆ ಏನ್ ಮಾಡುದು, ನನ್ನಿಂದ ಆಗ್ಲಿಲ್ಲ ಅಂತ ಹೇಳಿ ನಾವು ಆ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ಪಡ್ಲಿಲ್ಲ. ಆದ್ರೆ ನಮ್ಗೆ ಮನಸ್ಸಿನಲ್ಲಿ ಬೇಜಾರಿರ್ತದೆ, ನಾವು ಆ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿದ್ರೆ ಏನೋ ಆಗ್ತಿತ್ತೇನೋ ಅಂತ. ಈ ಈಗೋ ಅಥವಾ ಅಹಂಕಾರ ಅಂತ ಹೇಳುವಂತದ್ದು ಈ ಜೀವನದಲ್ಲಿ ಯೂಸ್ಲೆಸ್ ವಿಷಯ. ಬೇರೆಯವರು ನಮ್ಮ ಬಗ್ಗೆ ಏನು ತಿಳ್ಕೊಳ್ತಾರ, ಬೇರೆಯವರು ನಮ್ಮ ಬಗ್ಗೆ ಏನು ಮಾತಾಡ್ತಾರ, ಈ ರೀತಿಯಾಗಿ ನಾವು ಥಿಂಕ್ ಮಾಡ್ತಾ ಕುತ್ಕೊಂಡ್ರೆ ಅಥವಾ ಆಲೋಚನೆ ಮಾಡ್ತಾ ಕುತ್ಕೊಂಡ್ರೆ ನಮ್ಮ ಜೀವನವು ಕಳೆದು ಹೋಗ್ತದೆ. ಮತ್ತೆ ಜೀವನದಲ್ಲಿ ರಿಗ್ರೆಟ್ಸ್ ಕೂಡ ಆಗ್ತದೆ. ನಾವು ನಮ್ಮ ಕೆಲಸವನ್ನು ಮುಂದೂಡ್ಲಿಕ್ಕೆ ಅಥವಾ ಆಲಸ್ಯದಿಂದಿರಲಿಕ್ಕೆ ಈ ಮೊಬೈಲ್ ಮತ್ತೆ ಸೋಷಿಯಲ್ ಮೀಡಿಯಾ ಕೂಡ ಕಾರಣವಾಗಿದೆ. ಹಾಗಾಗಿ ಈ ಮೊಬೈಲ್ ಮತ್ತೆ ಸೋಷಿಯಲ್ ಮೀಡಿಯಾ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡೋಣ, ಸಮಯದ ಸದುಪಯೋಗವನ್ನು ಮಾಡಿಕೊಳ್ಳೋಣ, ಯಾವುದೇ ಕೆಲಸವನ್ನು ಇನ್ನು ಮುಂದೂಡುದು ಬೇಡ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.